ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಕೂಲ್ನಿಂದ ಕ್ರಿಶ್ ನಡೆದುಕೊಂಡು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅದೇ ದಾರಿಯಲ್ಲಿ ಮೀನಾ ಹೋಗ್ತಾ ಇರ್ತಾಳೆ. ಮೀನಾ ಕೃಷ್ಣನ ನೋಡಿ ಮಾತಾಡಿಸ್ತಾಳೆ. ಮೀನಾ ಹೇಳ್ತಾಳೆ ಕೃಷ್ಣ ಹತ್ರ, ಕ್ರಿಶ್ ಚಾಕ್ಲೇಟ್ ತಿಂತೀಯ ಅಂತೇಳಿ. ಅದಕ್ಕೆ ಕ್ರಿಶ್ ಹೇಳ್ತಾನೆ, ಮೀನಾ ಆಂಟಿ ಐಸ್ ಕ್ರೀಮ್ ಕೊಡಿಸಿ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ತುಂಬ ಥಂಡಿ ಇದೆ ಕಣೋ, ಐಸ್ ಕ್ರೀಮ್ ಎಲ್ಲ ಬೇಡ, ಜ್ವರ ಎಲ್ಲ ಬಂದುಬಿಡುತ್ತೆ ಅಂತೇಳಿ. ಇಷ್ಟು ಕ್ರಿಶ್ ಮತ್ತು ಮೀನಾ ಮಾತಾಡುವಾಗ ಮೀನನ ಅತ್ತೆ ಅಂದರೆ ಶಾಂತಿ ನೋಡ್ತಾಳೆ. ಶಾಂತಿ ಅವಳಷ್ಟಕ್ಕೆ ಅವಳೆ ಅಂದ್ಕೊಳ್ತಾಳೆ, ನಸ್ಗುನ್ನಿ ಇನ್ನು ರೋಹಿಣಿಯನ್ನು ಮನೆಗೆ ಕರೆತರೋ ಪ್ಲ್ಯಾನಲ್ಲಿದ್ದಾಳೋ ಏನು ಅಂತ ಶಾಂತಿ ಅವಳ ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಶಾಂತಿ ಕೂಡ ರಿಕ್ಷಾದಲ್ಲಿ ಇರ್ತಾಳೆ. ಅಷ್ಟೊತ್ತಿಗೆ ಮೀನಾ ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ರೋಹಿಣಿ ಕೂಡ ರಿಕ್ಷಾದಲ್ಲಿ ಬಂದಿಳಿತಾಳೆ. ಮೀನಾ ಮಾತಾಡೋದನ್ನು ರೋಹಿಣಿ ಕೂಡ ನೋಡ್ತಾಳೆ. ಕೃಷ್ಣ ಹತ್ರ ಬಂದು ಕೇಳ್ತಾಳೆ, ಅವಳು ಏನೋ ಮಾತಾಡಿದ್ಲು ಅಂತೇಳಿ. ಮೀನಾ ಆಂಟಿ ನನ್ನನ್ನು ಮಾತಾಡಿಸಿದ್ರು ಅಂತ ಹೇಳಿ ಹೇಳ್ತಾನೆ ಕ್ರಿಶ್. ಅವರು ಕ್ಯಾಶುವಲ್ ಆಗಿ ಮಾತಾಡಿಸಿದ್ರು ನನ್ನ ಹತ್ರ ಅಂತ ಹೇಳಿ ಹೇಳ್ತಾನೆ ಕ್ರಿಶ್. ಅಷ್ಟೊತ್ತಿಗೆ ಅಲ್ಲಿಗೆ ದಿನೇಶ ಕೂಡ ಬರ್ತಾನೆ. ರೋಹಿಣಿ ಕೃಷ್ಣನ್ನು ರಿಕ್ಷಾದಲ್ಲಿ ಕೂತ್ಕೊಳ್ಳಿಸಿ ದಿನೇಶ್ ಹತ್ರ ಮಾತಾಡಲಿಕ್ಕೆ ಹೋಗ್ತಾಳೆ. ದಿನೇಶ್ ಅವಳಿಗೆ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ನಿನ್ನ ವಿಷಯ ಎಲ್ಲ ಸೂರ್ಯನಿಗೆ ಹೇಳ್ತೇನೆ, ನನಗೆ ಹಣ ಕೊಡು ಅಂತ ಹೇಳಿ. ಅದಕ್ಕೆ ರೋಹಿಣಿ ಕ್ಯಾರೆ ಎನ್ನದೆ, ಹೋಗಿ ಹೇಳಿಬಿಡು, ನಾನು ನಿನಗೆ ಹಣ ಕೊಡೋಕ್ಕಾಗಲ್ಲ ಅಂತ ಹೇಳಿ ದಿನೇಶನ ಮುಖಕ್ಕೆ ಹೊಡೆದಂಗೆ ಹೇಳ್ತಾಳೆ. ಆನಂತರ ಈ ರೋಹಿಣಿ ಮನೋಜನ ಶೋರೂಮ್ಗೆ ಹೋಗ್ತಾಳೆ. ಅಲ್ಲಿ ತುಂಬ ಜನ ಇರ್ತಾರೆ ಐಟಮ್ ತೊಗೊಳ್ಳಿಕ್ಕೆ ಅಂತ ಬಂದವರು. ಈ ರೋಹಿಣಿ ನಾಟಕ ಮಾಡಿ ನನಗೂ ಮತ್ತು ನನ್ನ ಮಗನಿಗೂ ಪ್ರೀತಿ ಕೊಡ್ತಾ ಇಲ್ಲ ಹಾಗೆ ಹೀಗೆ ಅಂತೇಳಿ ಅಲ್ಲಿ ಗಲಾಟೆ ಮಾಡ್ತಾಳೆ. ಮೊದಲಿಗೆ ಕ್ರಿಶ್ ಓಡೋಡಿ ಬರ್ತಾನೆ, ಡ್ಯಾಡಿ ನನ್ನ ಮಾರ್ಕ್ಸ್ ಕಾರ್ಡ್ಗೆ ಸೈನ್ ಹಾಕಿ ನಾನು ಕ್ಲಾಸ್ಗೆ ಫಸ್ಟ್ ಬಂದಿದ್ದೇನೆ ಅಂತೇಳಿ. ಆಗ ಮನೋಜನಿಗೆ ಕೋಪ ಬರುತ್ತೆ, ಯಾರೋ ನಿನ್ನ ಡ್ಯಾಡಿ ಅಂತ ಹೇಳಿ ಕೇಳ್ತಾನೆ. ನೀನು ಬೇಡ, ನಿನ್ನ ತಾಯಿನೂ ಬೇಡ, ನಿಮ್ಮ ಸಾವಾಸನೇ ಬೇಡ ಅಂತ ಹೇಳ್ತಾಳೆ. ಆಗ ಸೀನಾ ಬ್ರೋ ಅವರ ಮನಸ್ಸಲ್ಲೇ ಅಂದ್ಕೊಳ್ತಾರೆ, ಏನೋ ಸ್ಕೆಚ್ ಹಾಕ್ಕೊಂಡೇ ಬಂದಿದ್ದಾಳೆ ಅಂತೇಳಿ. ತುಂಬ ಜನ ಶೋರೂಮಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿರ್ತಾರೆ. ಈ ರೋಹಿಣಿ ಏನಾದರೂ ಡ್ರಾಮಾ ಮಾಡಿ ಮನೋಜನ ಬಿಸ್ನೆಸ್ಸನ್ನು ಹಾಳು ಮಾಡಬೇಕನ್ನೋದೇ ಅವಳ ಉದ್ದೇಶ ಆಗಿರ್ತದೆ. ಹಾಗೆ ರೋಹಿಣಿ ಒಂದು ಒಳ್ಳೆ ಸೀನ್ ಕ್ರಿಯೇಟ್ ಮಾಡ್ತಾಳೆ. ಹಾಗೆ ಶೋರೂಮಲ್ಲಿ ಕೆಲಸ ಮಾಡುತ್ತಿರುವಂಥ ಛಾಯಾ ಮತ್ತು ಮನೋಜ್ಗೂ ಸಂಬಂಧವನ್ನು ಕಲ್ಪಿಸಿ ಬಿಡ್ತಾಳೆ. ಇಷ್ಟೆಲ್ಲ ಜನ ಎಲ್ಲ ಹೋಗ್ತಾರೆ, ಮನೋಜನಿಗೆ ಸರಿಯಾಗಿ ಹೋಗ್ತಾರೆ. ಹೆಂಡತಿ ಮಕ್ಕಳನ್ನು ಸಾಕ್ತವನು ಎಷ್ಟು ಹಣ ಮಾಡಿದ್ರು ಏನೋ ಪ್ರಯೋಜನ ಹಾಗೆ ಹೀಗೆ ಅಂತೇಳಿ ಅವನಿಗೆ ಸರಿಯಾಗಿ ಹೋಗ್ತಾರೆ. ಆಗ ಸೀನಾ ಬ್ರೋ ಹೇಳ್ತಾರೆ, ಬ್ರೋ ಇನ್ನು ನಿಮಗೆ ಡೈವರ್ಸ್ ಸಿಕ್ಕಿದ ಹಾಗೆ ಒಂದು ಕುತಂತ್ರ ಮಾಡೇ ಬಿಟ್ಲು ಅಂತೇಳಿ. ಆಗ ಛಾಯಾ ನಿಂತ್ಕೊಂಡು ಅಳ್ತಾ ಇರ್ತಾಳೆ. ಏನಮ್ಮ ನೀನು ಯಾಕೆ ಬಿಲ್ ಇಟ್ಕೊಂಡು ಅಳ್ತಾ ಇದೆಯಾ ಅಂತೇಳಿ ಕೇಳ್ತಾರೆ. ಆಗ ಛಾಯಾ ಹೇಳ್ತಾಳೆ, ನನಗೂ ಮತ್ತು ಬಾಸ್ಗೂ ಅಫೇರ್ ಇದೆ ಅಂತೇಳಿ ಸುಮ್ಮನೆ ಹೇಳಿಬಿಟ್ರಲ್ಲ ಅಂತೇಳಿ ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಆಗ ಶಾಂತಿ ಮನೆಗೆ ಬರ್ತಾಳೆ. ಶಾಂತಿ ಮನೆಗೆ ಬಂದು ಮೀನನ ಹತ್ರ ವಿಚಾರಿಸ್ತಾಳೆ, ಏನೇ ನೀನು ಇನ್ನು ರೋಹಿಣಿಯನ್ನು ಈ ಮನೆಗೆ ಕರೆತರೋ ಪ್ಲ್ಯಾನಲ್ಲಿದ್ದೀಯ ಅಂತ ಹೇಳಿ. ಯಾಕತೆ ನಾನೇನು ಮಾಡಿದೆ ಅಂತ ಹೇಳಿ ಕೇಳ್ತಾ. ಏನು ಗೊತ್ತಿಲ್ಲದಾಗೆ ಮಾತಾಡಬೇಡ ಕಣೆ, ನೀನು ಮತ್ತು ಆ ಕ್ರಿಶ್ ಮಾತಾಡೋದನ್ನು ನೋಡಿದೆ, ಏನೋ ಅವನ ಹತ್ರ ಮಾತು. ಆಗ ಮೀನು ಹೇಳ್ತಾಳೆ, ಪಾಪ ಅತ್ತೆ, ಒಂದು ಸಣ್ಣ ಮಗು ಅಂತೇಳಿ ಹೇಳ್ತಾಳೆ. ಹಾಗೆ ಹೇಳುವಾಗ ಅಲ್ಲಿಗೆ ರವಿ ಶ್ರುತಿ ಇಬ್ಬರು ಕೂಡ ಬರ್ತಾರೆ. ಶ್ರುತಿ ಬಂದು ಶಾಂತಿಗೆ ಒಳ್ಳೆ ತರಾಟೆಯನ್ನೇ ತೆಗೆದುಕೊಳ್ತಾಳೆ. ಶಾಂತಿಗೆ ಸರಿಯಾಗಿ ಬೈತಾಳೆ, ಅತ್ತೆ ನೀವು ಸರಿ ಇಲ್ಲ ಅತ್ತೆ, ನಿಮ್ಮ ಫ್ರೆಂಡ್ ಅದಕ್ಕಿಂತ ಸರಿ ಇಲ್ಲ. ಏನಾಯ್ತಮ್ಮ, ನಾನೇನು ಮಾಡಿದೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಕೇಳ್ತಾ ಇದ್ದಾಳಲ್ಲ ನಿನ್ನ ಸೊಸೆ, ಹೇಳು ಏನು ಮಾಡಿದಿ ಶಾಂತಿ, ನೀನು ಅಂತಿಂತವಳಲ್ಲ, ಸಕ್ಕರೆ ಆಗಿದ್ರೇ ಒಳ್ಳೆಯದು, ಸಕ್ಕರೆಗೆ ಮುತ್ತಿದೆ ಇರುವೆ ಥರ ಆಗಬೇಡ ಅಂತ ಹೇಳ್ತಾರೆ. ಹಾಗೆ ರಂಗನಾಥ್ ಅವರು ಸರ್ವಜ್ಞನ ಒಂದು ಪದವನ್ನು ಹೇಳ್ತಾರೆ, ಒಳ್ಳೆಯವರ ಸಹವಾಸ ಒಳ್ಳೆಯದನ್ನೇ ಕಲಿಸುತ್ತೆ, ಕೆಟ್ಟವರ ಸಹವಾಸ ಕೆಟ್ಟದನ್ನೇ ಕಲಿಸುತ್ತೆ. ಆಗ ಶಾಂತಿ ಹೇಳ್ತಾಳೆ, ರೀ ನಾನೇನು ಮಾಡಲಿಲ್ಲ ರೀ ಅಂತೇಳಿ. ಅವಳು ಕೇಳ್ತಾ ಇದ್ದಾಳಲ್ಲ ಅದಕ್ಕೆ ಉತ್ತರ ಕೊಡೆ ಅಂತೇಳಿ ಹೇಳ್ತಾಳೆ. ಆಗ ಅಲ್ಲಿಗೆ ಬಂದಂಥ ಶ್ರುತಿ ಹೇಳ್ತಾಳೆ, ಅತ್ತೆ ನೀತು ಹೂವಿನ ಅಂಗಡಿ ಇಟ್ಟಿದ್ದಾಳೆ ಅಂತೇಳಿ. ಆಗ ಅದಕ್ಕೆ ಶಾಂತಿ ಕೇಳ್ತಾಳೆ, ಅದಕ್ಕೆ ನಾನೇನು ಮಾಡಬೇಕು, ಅದಕ್ಕೆ ಅವಳಿಗೆ ಹೂ ಸಪ್ಲೈ ಮಾಡಿದ್ದು ನಿಮ್ಮ ಫ್ರೆಂಡ್ ವಿಶಾಲು ಅಂತ ಹೇಳ್ತಾಳೆ. ಆನಂತರ ಅಷ್ಟೇ ಅಲ್ಲ, ಹೂವಿನ ಅಂಗಡಿಗೆ ರವಿ ಹೆಸರನ್ನು ಕೂಡ ಇಟ್ಟಿದ್ದಾಳೆ ಅಂತೇಳಿ. ಆಗ ಶಾಂತಿ ಹೇಳ್ತಾಳೆ, ರವಿ ಅಂದರೆ ಸೂರ್ಯ ಕಣಮ್ಮ, ಚಂದ್ರ ಹಾಗೆ ಹೀಗೆ ಅಂತೇಳಿ. ಅತ್ತೆ ಅದು ನನಗೂ ಗೊತ್ತಿದೆ, ಆದರೆ ಅವಳು ಬೇಕಂತಲೇ ನನ್ನ ಗಂಡ ಹೆಸರನ್ನು ಇಟ್ಟಿದ್ದಾಳೆ ಹೂವಿನ ಅಂಗಡಿಗೆ, ಅವಳಿಗೆ ಹೂ ಸಪ್ಲೈ ಮಾಡಿರೋದು ಬೇರೆ ಯಾರೂ ಅಲ್ಲ, ನಿಮ್ಮ ಫ್ರೆಂಡ್ ವಿಶಾಲು ಅಂತ ಹೇಳ್ತಾಳೆ. ವಿಶಾಲು ಅಂತೇಳಿ ಶಾಂತಿಗೆ ಕೋಪ ಬರುತ್ತೆ. ನೀವು ನಿಮ್ಮ ಮಕ್ಕಳ ಜೀವನದಲ್ಲಿ ನೀವೇ ವಿಲನ್ ಆಗಿ ಬರಬೇಡಿ, ನೀವು ಒಂದೊಂದು ಸೊಸೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಿ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾಳೆ. ನಾನು ಬರ್ತೇನೆ ಅತ್ತೆ ಅಂತ ಹೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ನೀನು ಇಲ್ಲೇ ಇರಮ್ಮ, ಹೋಗೋದೆಲ್ಲಿಗೆ ಅಂತ ಹೇಳಿ. ಈ ಜಾತಕದಿಂದ, ಈ ಮೀನನ ಜಾತಕದಿಂದ ನೀನು ಹೋಗಿರುವಂಥದ್ದು, ಅದಕ್ಕೆ
ಶ್ರುತಿಗೆ ಮತ್ತೆ ಕೋಪ ಬರುತ್ತೆ. ಯಾರ್ದು ಜಾತಕವನ್ನು ತಂದು ಇಲ್ಲಿ ದೂಷಿಸಬೇಡಿಯತ್ತೆ, ಯಾರು ಮನೆ ಬಿಟ್ಟು ಹೋಗೋಕ್ಕೆ ನಿಮ್ಮ ಜಾತಕ ಕಾರಣ ಅಲ್ಲ, ರವಿ ಕಾರಣ, ಆ ನೀತು ಕಾರಣ. ನಾನು ಈಗಲೂ ಹೇಳ್ತಾ ಇದ್ದೇನೆ, ನನಗೆ ಅವಳು ರವಿಯನ್ನು ಲವ್ ಮಾಡೋದಿಲ್ಲ ಅಂತ ಹೇಳಿ ಎಲ್ಲರ ಎದುರು ಒಪ್ಪಿಕೊಳ್ಬೇಕು ಅಥವಾ ಸೋಷಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಬೇಕು, ಹಾಗಾದರೆ ಮಾತ್ರ ನಾನು ಈ ಮನೆಗೆ ಬರುವುದಂತ ಹೇಳಿ ಖಡಕ್ಕಾದಂಥ ಮಾತನ್ನು ಶ್ರುತಿ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಅನಂತರ ವಿಶಾಲು ಕಸ್ತೂರಿ ಮನೆಗೆ ಬರ್ತಾರೆ. ಕಸ್ತೂರಿ ಮನೆಗೆ ಬಂದ ನಂತರ ಅಲ್ಲಿಗೆ ವಿಶಾಲು ಕೂಡ ಬಂದಿರ್ತಾಳೆ. ವಿಶಾಲನ್ನು ಶಾಂತಿ ತರಾಟೆಗೆ ತೆಗೆದುಕೊಳ್ತಾಳೆ. ನೀವ್ಯಾಕ್ರಿ ಆ ನೀತಿಗೆ ಹೂವು ಸಪ್ಲೈ ಮಾಡಬೇಕಿತ್ತು ಅಂತೇಳಿ. ಆಗ ವಿಶಾಲು ಹೇಳ್ತಾಳೆ, ಟೀಚರ್ ನಿಮ್ಮ ಮೇಲೆ ಪ್ರೀತಿಗೆ ನಾನು ಮಾಡಿರುವಂಥ ಏನು ಪ್ರೀತಿ ಅದು ಅಂತೇಳಿ ಕೇಳ್ತಾಳೆ ಶಾಂತಿ. ಅದಕ್ಕೆ ವಿಶಾಲು ಹೇಳ್ತಾಳೆ, ನೋಡಿ ಟೀಚರ್, ಬೇಕಾದಷ್ಟು ಜನ ಹೂವು ಸಪ್ಲೈ ಮಾಡೋರು ಇದ್ದಾರೆ, ಅವಳು ನನ್ನ ಹತ್ರ ಅಲ್ಲದಿದ್ದರೂ ಬೇರೆಯವ್ರ ಹತ್ರ ಆದರೂ ಹೂವನ್ನು ತೆಗೆದುಕೊಳ್ತಾಳೇನೆ, ಅದಕ್ಕಾಗಿ ನಾನೇ ಕೊಟ್ಟೆ. ಅವಳು ಏನೇನು ಮಾಡ್ತಾಳೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಟೀಚರ್, ಅದಕ್ಕೋಸ್ಕರನೇ ನಾನು ಅವಳಿಗೆ ಹೂ ಸಪ್ಲೈ ಮಾಡಿರುವಂಥದ್ದು, ಎಲ್ಲ ನಿಮ್ಮ ಒಳ್ಳೆಯದಕ್ಕೆ ಅಂತ ವಿಶಾಲು ಹೇಳ್ತಾಳೆ. ಆಗ ಶಾಂತಿ ಕೂಡ ಅವಳ ಮಾತಿಗೆ ತಲೆ ಅಲ್ಲಾಡಿಸ್ತಾಳೆ. ಆದರೆ ಕಸ್ತೂರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾಕೋ ಈ ವಿಶಾಲು ಸರಿ ಇಲ್ಲ ಅಂತ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಕಸ್ತೂರಿ ಅವಳ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ಈ ಶಾಂತಿ ಒಳ್ಳೆಯವರ ಸಾಹಸ ಎಲ್ಲ ಬಿಟ್ಟು ಇಂಥ ಕೆಟ್ಟವರ ಸಾಹಸ ಮಾಡ್ತಾ ಇದ್ದಾಳೆ, ಏನು ಹೇಳಬೇಕು ಇವಳ ಬುದ್ಧಿಗೆ ಅಂತ ಹೇಳಿ ಕಸ್ತೂರಿ ಅವಳ ಮನಸ್ಸೊಳಗೆ ಅವಳೇ ಅಂದ್ಕೊಳ್ತಾಳೆ. ಆನಂತರ ತಾರಾಳ ಕೂದಲನ್ನು ಕಟ್ತಾಳೆ ಶಾಂತಿ. ಕೂದಲು ಕಟ್ಟುವಾಗ ಇವಳು ತಾರಾ ಹೇಳ್ತಾಳೆ, ನನಗೆ ಅಮ್ಮನ ನೆನಪೇ ಇಲ್ಲ, ಅಮ್ಮನ ಮುಖ ಚರ್ಯೆನೇ ನನಗೆ ನೆನಪಾಗ್ತಾ ಇಲ್ಲ, ನನ್ನ ಅಮ್ಮ ಹೇಗಿದ್ಲೋ ಏನು ಅಂತ ಹೇಳಿ ಕೂಗ್ತಾ ಇರ್ತಾಳೆ ತಾರಾ. ಆಗ ಶಾಂತಿಗೆ ಅವಳ ಮಗಳ ನೆನಪಾಗುತ್ತೆ. ಸಣ್ಣದಿರುವಾಗ ಅವಳ ಮಗಳಿಗೆ ಜಡೆ ಹಾಕಿರುವಂಥದ್ದು, ರಂಗನಾಥ್ ಮತ್ತು ಶಾಂತಿ ಆ ಮಗುವಿನೊಂದಿಗೆ ಆಟ ಆಡ್ತಾ ಇದ್ದಂಥದ್ದು ಎಲ್ಲವೂ ಒಮ್ಮೆ ಶಾಂತಿಯ ಕಣ್ಣ ಮುಂದೆ ಬರುತ್ತೆ. ಶಾಂತಿ ಕೂಡ ಅಳ್ತಾ ಇರ್ತಾಳೆ. ಶಾಂತಿ ಅಳುವುದನ್ನು ತಾರಾ ಕನ್ನಡಿಯಲ್ಲಿ ನೋಡ್ತಾಳೆ. ಅಮ್ಮ ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳಿ ತಾರಾ ಕೇಳ್ತಾಳೆ. ಆಗ ಶಾಂತಿ ಹೇಳ್ತಾಳೆ, ಯಾವುದೋ ನೆನಪಾಯ್ತಮ್ಮ ಅಂತ ಹೇಳಿ, ನಿಮ್ಮ ಹತ್ರ ನಾನು ಜಾಸ್ತಿ ಕೇಳೋಕ್ಕೆ ಹೋಗೋಲ್ಲ, ನಿಮ್ಮ ಮನಸ್ಸಿಗೆ ತೊಂದರೆ ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ, ನಿಮಗೆ ಹೇಳಬೇಕು ಅಂತ ಅನ್ನಿಸಿದರೆ ಖಂಡಿತವಾಗಿ ಹೇಳ್ಕೊಳ್ಳಿ, ಬೇಡ ಅಂತ ಹೇಳಿದರೆ ಹೇಳ್ಕೊಳ್ಳೋದು ಬೇಡ ಅಂತ ಹೇಳಿ ತಾರಾ ಹೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ರವಿ ಶ್ರುತಿ ಬರ್ತಾರೆ. ಅತ್ತೆ ಏನಾಯಿತು, ನೀವು ಅವಳ ಹತ್ರ ಕೇಳಿದ್ರಾ ಅಂತ ಹೇಳಿ ಶ್ರುತಿ ಕೇಳ್ತಾಳೆ. ಅದಕ್ಕೆ ಶಾಂತಿ ವಿಶಾಲು ಹೇಳಿದ ಮಾತನ್ನೇ ರವಿ ಶ್ರುತಿ ಮುಂದೆ ಹೇಳ್ತಾಳೆ. ಆಗ ರವಿಗೆ ಡೌಟ್ ಬರುತ್ತೆ, ಅಮ್ಮ ಅವಳು ಸರಿ ಇಲ್ಲ, ಅವಳು ನಿನ್ನ ಹತ್ರ ಏನೋ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿ ರವಿ ಡೌಟ್ ಬರ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಇಲ್ಲ ಕಣೋ, ವಿಶಾಲು ಅಂತ ಹೆಂಗ್ಸಲ್ಲ, ಅವಳು ತುಂಬ ಒಳ್ಳೆಯವಳು ಅಂತ ಹೇಳಿ ವಿಶಾಲು ಪರನೇ ಶಾಂತಿ ಮಾತಾಡ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ವಿಶಾಲ ಕುತಂತ್ರದ ಆಟಕ್ಕೆ ಶಾಂತಿ ಬಲಿಯಾಗ್ತಾಳ. ಅಷ್ಟೇ ಅಲ್ಲ, ಶಾಂತಿ ಬಲಿಯಾಗೋದು ಮಾತ್ರ ಅಲ್ಲ, ವಿಶಾಲು ಅವಳಿಂದ ಅವಳ ಮನೆಯನ್ನು ಕೂಡ ಕಿತ್ಕೊಳ್ತಾಳೆ, ಏನೂ ಇಲ್ಲದಾಗೆ ಮಾಡ್ತಾಳೆ ಶಾಂತಿಯನ್ನು. ವಿಶಾಲುವನ್ನು ನಂಬಿದಂಥ ಶಾಂತಿಗೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.